ಈಗ ತಾನೇ ಡಿಬೇಟಿಗೆ ದಾಮಿನಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾಡೆಲ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಡ್ರೆಸ್ ಕೋಡ್ ಬಗ್ಗೆ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಏನು ದಾಮಿನಿ ಅವರೇ? ಡ್ರೆಸ್ ಕೋಡ್ ಬಗ್ಗೆ ಎಲ್ಲೆಲ್ಲಿ ಹೇಗೆ ಆಗಬೇಕೋ ಹಾಗೆ ಹಾಕಬೇಕು ಹಂಗಂತ ಹೇಳ್ಬಿಟ್ಟು ಮನುಷ್ಯ ನೋಡೋ ದೃಷ್ಟಿ ಮೇಲೆ ಇರೋದು. ನೀನು ಹೇಗೆ ಬಟ್ಟೆ ಹಾಕುತ್ತೆ, ಮೇಕಪ್ನ ನೋಡ್ಬಿಟ್ಟು ಯಾವತ್ತೂ ಡ್ರೆಸ್ನ ನೋಡಿ ಯಾವ ಮನುಷ್ಯ ಅಳಿಬಾರ್ದು. ಇವಾಗ ಅವಳು ಶಾರ್ಟ್ ಡ್ರೆಸ್ ಹಾಕಿದ ತಕ್ಷಣ ಆ ಹುಡುಗಿ ಸರಿ ಇಲ್ಲ, ಅಥವಾ ಹುಡುಗ ಬೇರೆ ಥರ ಡ್ರೆಸ್ ಹಾಕಿದ ತಕ್ಷಣ ಸರಿ ಇಲ್ಲ, ಆ ಥರ ಅನ್ಬಾರ್ದು. ಯಾವತ್ತೂ ಕೂಡ ವ್ಯಕ್ತಿತ್ವ ಅನ್ನೋದು ಡ್ರೆಸ್ ಮೇಲೆ ಬರೋದೇ ಇಲ್ಲ. ಯಾವತ್ತು ನೀವು ಹೇಗೆ ಒಬ್ರ ಜೊತೆ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ಬರೋದು. ಏನಂತೀರ ಲಕ್ಷ್ಮಿ ಅವರೇ? ನಾವು ಅದಕ್ಕೆ ಇದಾಗ್ರಿ, ಯಾಕೆಂದ್ರೆ ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು, ಒಂದೇ ರೂಲ್ಸ್ ಮಾಡಬಾರ್ದು. ಎಲ್ಲೆಲ್ಲಿ ಹೆಂಗಿರ್ಬೇಕು ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀರಲ್ಲ, ಎಲ್ಲೆಲ್ಲಿ ಹೆಂಗಿರ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಹೇಳಿ? ಎಲ್ಲಿ ನಾವು ಸ್ಯಾರಿ ಹಾಕೋಬೇಕು ಅಲ್ಲಿ ಸ್ಯಾರಿ ಹಾಕೋಬೇಕು, ಎಲ್ಲಿ ಡ್ರೆಸ್ ಹಾಕೋಬೇಕು ಅಲ್ಲಿ ಹಾಕೋಬೇಕು, ಸ್ಲೀವ್ಲೆಸ್ ಅಂದ್ರೆ ಎಷ್ಟು ಹಾಕೋಬೇಕು ಅಷ್ಟು ಹಾಕೋಬೇಕು. ಅತಿಯಾಗಿ ನಾವು ಹೆಣ್ಮಕ್ಳು ಮಾಡ್ತೀವಿ. ಒಬ್ಬ ಹೀರೋ ಶಿವಾಜಿ ಅನ್ನೋರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಅಂತ ಕೆಲವೊಂದು ಸಿನಿಮಾಗಳಲ್ಲೂ ಮಾಡಿದ್ದಾರೆ. ಈಗ ಬಂದಂತಹ ಅಪ್ಡೇಟ್ ನಮಗೆ ಒಂದು ತುಂಬಿದ ಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಹೆಣ್ಣು ಮಕ್ಕಳನ್ನ ನಾವು ಪ್ರಕೃತಿಗೆ ಹೋಲಿಸ್ತೀವಿ, ಹಾಗಾಗಿ ಕತ್ತಿನ ಕೆಳಗೆ ಅವ್ರು ಬಟ್ಟೆ ಹಾಕಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕು. ಮೈ ತುಂಬ ಬಟ್ಟೆ ಹಾಕೊಂಡಿದ್ರೆ ಅವರನ್ನ ಗೌರವವಾಗಿ ಕಾಣಕ್ಕೆ ನಾವು ಇಷ್ಟಪಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದ್ರು, ಅಲ್ಲಿರುವಂಥ ಹೆಣ್ಮಕ್ಳು ಅದಕ್ಕೆ ಕೈ ಜೋಡಿಸಿದ್ರು. ಅವರ ಮಾತು ಹೆಂಗಿತ್ತು ಅಂದರೆ ಯಾವುದು ತಪ್ಪಿರಲಿಲ್ಲ, ಬಟ್ ಅದು ಸ್ವೀಟ್ ಕೋಟೆಡ್ ಆಗಿ ತನಗೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋ ನಾಟಕ ಮಾಡ್ದಂಗೆ ನಮಗನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಮೇಡಮ್, ಸ್ಟಾರ್ಟಿಂಗಲ್ಲಿ ಸ್ಯಾರಿ ಹಾಕುವಾಗ ನಮ್ಮ ಹಳೆ ತುಂಬ ಹಳೆ ಕಾಲದಲ್ಲಿ ಬ್ಲೌಸೇ ಇರ್ಲಿಲ್ವಂತೆ. ಸೊ ಬ್ಲೌಸ್ನ ಒಬ್ಬರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಅಷ್ಟು ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಕೇಳಿದಂಗೆ ಬ್ಲೌಸ್ನ ಒಬ್ರು ಮಹಿಳೆ ಇಂಟ್ರಡ್ಯೂಸ್ ಮಾಡಿದ್ರು. ಆವಾಗ ಬ್ಲೌಸ್ ಅನ್ನೋ ಕಲ್ಚರ್ ಬಂತು. ಹಳೆ ಕಾಲದ ಸ್ಯಾರಿ ಶೈಲಿ ಯಾವ ಥರ ಇತ್ತು ಅಂತಂದರೆ ಬ್ಲೌಸೇ ಹಾಕ್ತಾ ಇರಲಿಲ್ಲಂತೆ, ಇದರಲ್ಲಿ ಕವರಪ್ ಮಾಡ್ತಾ ಇದ್ರು. ಆ್ಯಂಡ್ ಇನ್ನೂ ಹಳೆ ಕಾಲದಲ್ಲಿ ಮನುಷ್ಯ ಹುಟ್ಟುವಾಗ ಡ್ರೆಸ್ ಹಾಕೊಂಡು ಯಾರು ಹುಟ್ಟಿರಲ್ಲ ಓಪನ್ ಆಗಿ, ಅದಾದಮೇಲೆ ಬೆಳೀತಾ ಡ್ರೆಸ್ ಅನ್ನೋದು ಇದಾಯಿತು. ಸೊ ಯಾವತ್ತೂ ಕೂಡ ಇವಾಗ ನೋಡಿ ಟ್ರೆಂಡ್ನ ಫಾಲೋ ಮಾಡ್ತಾ ಇದೀವಿ. ಹಳೆ ಕಾಲದಲ್ಲಿ ನನಗೆ ಅಂದರೆ ಸಂತೋಷಕ್ಕೆ ಪ್ಯಾಂಟ್ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬಟ್ ಈಗ ಅದು ಟ್ರೆಂಡಿಂಗಲ್ಲಿ ಬಂದಿದೆ. ಸೊ ಟ್ರೆಂಡ್ ಬರ್ತಾ ಹೇಗಿದೆ ಅಂತಂದರೆ, ಸೊ ಬಟ್ಟೆ ಕೂಡ ಟ್ರೆಂಡಿಂಗ್ ಥರ ಬಟ್ಟೆ, ಮೇಕಪ್ ಹಂಗಂತ ಹೇಳ್ಬಿಟ್ಟು ನೀನು ಶಾರ್ಟ್ ಡ್ರೆಸ್ ಹಾಕಿದ ತಕ್ಷಣ ನೀನು ಶಾರ್ಟ್ ಹಾಕಿದ್ಯಾ, ನೀನು ಸರಿ ಇಲ್ಲ, ನೀನು ಈ ಥರ ನೀನು ಪಾರ್ಟಿ ಮಾಡ್ತೀನಿ, ನೀನು ಸರಿ ಇಲ್ಲ, ಯಾವತ್ತೂ ಬರ. ಮತ್ತು ಇನ್ನೊಂದು ಏನಂತಂದರೆ ಟೆಂಪಲ್ಸಲ್ಲೆಲ್ಲ ಸೊ ಎಕ್ಸಾಕ್ಟ್ಲಿ ನಾವು ಸ್ಯಾರಿ ಅಂದರೆ ಸ್ಯಾರಿನ ಹಾಕೊಂಡು ಹೋಗ್ಬೇಕು, ಇದೇ ಹಾಕೊಂಡು ಹೋಗ್ಬೇಕು ಅಂದರೆ ಏನು ಹೇಳ್ತಾರೆ, ತಲೆ ಕಟ್ಟಬಾರ್ದು ಅಂತೆಲ್ಲ ಹೇಳ್ತಾರೆ. ಅಂದರೆ ನಾನು ಯಾರೂ ಇಲ್ಲಿ ಯಾವ ಜಾತಿ ಧರ್ಮ ಕೂಡ ಇದು ಮಾಡ್ತಾ ಇಲ್ಲ. ದೇವ್ರು ಯಾವತ್ತಾರು ಬಂದು ಹೇಳಿದ್ಯಾ ನೀನು ಸ್ಯಾರಿನೇ ಹಾಕಬೇಕು, ತಲೆ ಕಟ್ಕೊಂಡೇ ಬರಬೇಕು, ಆ ಕೂದಲು ಕಾಣಿಸ್ಬಾರ್ದು, ನೀನು ಫುಲ್ ಬಳೆಲ್ಲ ಹಾಕೋ ಬರ್ಬೇಕು ಅಂತ ಯಾವ ದೇವರು ಹೇಳಿಲ್ಲ ಅಲ್ಲ. ಬಟ್ ಭಕ್ತಿ ಅನ್ನೋದು ಮನ್ಸಲ್ಲಿ ಇರಬೇಕು, ವ್ಯಕ್ತಿತ್ವ ತೋರ್ಸೋದು, ಬಿಹೇವ್ ಅದು ಮನ್ಸಲ್ಲಿ ಇರ್ಬೇಕು. ನಿಂಗೆ ಮನ್ಸಿಂದ ಬಂದ್ರೆ ಮತ್ತೆ ಸರಿ ಅದು. ನಿನ್ ಬಟ್ಟೆ, ಸ್ಟಿಪ್ಪರ್, ಮೇಕಪ್ ಮೇಲೆ ಯಾವ ಮನುಷ್ಯನೂ ಅಳಿಲೇಬಾರ್ದು. ಅಳಿದ್ರೆ ಅಂತ ಮೂರ್ಖ ಎಲ್ಲೂ ಇಲ್ಲ. ನಾವು ಫಾರ್ವರ್ಡ್ ಆಗ್ತಾ ಇದೀವಿ ಅಂತ ಇಲ್ಲ. ಜನ ಫಾರ್ವರ್ಡ್ ಆಗ್ತಾ ಅವರು ತಮ್ಮಿಷ್ಟ ಸ್ವಾತಂತ್ರ್ಯ ಅಂತ ಅದು ಸ್ವಇಚ್ಛೆಯನ್ನು ಕೂಡ ಆಗ್ಬಾರ್ದು ಅಲ್ವಾ ಕೆಲವೊಂದು. ಮತ್ತೆ ಇನ್ನೊಂದೇನು ಅದು ಮಿತಿ ಮೀರಬಾರ್ದು. ಹೌದು, ಅದು ನಿಜ, ನಾನು ಒಪ್ಕೊಳ್ತೀನಿ. ಈಗ ಎಕ್ಸಾಂಪಲ್ ಏನು ಅಂತಂದ್ರೆ, ನಾನು ಕೂರ್ಗ್ ಮಡಿಕೇರಿ ಒಳಗಿರೋದ್ರಿಂದ ಅಲ್ಲಿ ತುಂಬಾ ಎಲ್ಲರೇನು ಫಾರ್ವರ್ಡ್ ಆಗಿರಲ್ಲ. ಒಬ್ಬೊಬ್ರು ಹೆಣ್ಮಕ್ಳು ಹ್ಯಾಸ್ ಅ 2 ಪೀಸಸ್ ಹಾಕ್ತಾರೆ. ಅದು ಆ್ಯಕ್ಚುಲಿ ಬೇಡ ಅಂತ ನನಗೂ ಅನಿಸುತ್ತೆ. ಡ್ರೆಸ್ ಹಾಕಬೇಕು, ಹಂಗಂತ ಅದು ಮಿತಿ ಮೀರಿ ಹಾಕಿದ್ರೆ ನೋಡೋರಿಗೆ ಅಸಹ್ಯ ಆಗುತ್ತೆ. ಒಬ್ಬೊಬ್ಬರು ದೇಹ ಒಂದೊಂದು ರಚನೆ ಇರುತ್ತೆ, ಆ ರಚನೆಗೆ ದೇಹಕ್ಕೆ ತಕ್ಕಂಗೆ ಬಟ್ಟೆ ಹಾಕಬೇಕು. ಈಗ ನೀನು ಫ್ಯಾಮಿಲಿ ಜೊತೆದಾಗ ಯಾವ ಥರ ಬಟ್ಟೆ ಹಾಕಬೇಕು, ಟೆಂಪಲ್ಗೆ ಹೋಗಿ ಯಾವ ಥರ, ಎಲ್ಲೆಲ್ಲಿ ಹೇಗೆ ಬಟ್ಟೆ ಹಾಕಬೇಕು, ನಿನಗೆ ಒಂದು ಪರಿಜ್ಞಾನ ಇರಬೇಕು. ಆವಾಗ ಸಮಾಜನೂ ಸರಿ ಇರುತ್ತೆ, ಎಲ್ಲನೂ ಸರಿ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಬಟ್ಟೆ ಮೇಲೆ ಸಮಾಜ ನಿಂತಿಲ್ಲ, ನಿನ್ನ ವ್ಯಕ್ತಿತ್ವದ ಮೇಲೆ, ನೀನು ಆಡೋ ಮಾತು ಮೇಲೆ, ನಿನ್ನ ಪೊಸಿಷನ್ ಮೇಲೆ ನಿಂತಿರುತ್ತೆ. ಇದೆ, ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ನಮ್ಮಲ್ಲಿ ಈ ಫಸ್ಟು ಮೇಕಪ್ ಬ್ರ್ಯಾಂಡೆಡ್ ಈ ಲ್ಯಾಕ್ಮಿ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಆ ಲ್ಯಾಕ್ಮಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ತಲೆ ಕೆಡಿಸ್ಕೊಬಿಟ್ಟಿದ್ರಂತೆ. ಬಿಕಾಸ್ ಅಂದ್ರೆ ಕಂಪ್ಲೀಟ್ ಆಗಿ ಆ ಪ್ರಾಡಕ್ಟ್ ನಮ್ಮಲ್ಲಿ ಲಿಪ್ಸ್ಟಿಕ್ ಹಾಕೊಂಡಿರೋರ್ನ ನೋಡಿದ್ರೆ ತುಂಬಾ ಅಸಹ್ಯವಾಗಿ ನೋಡ್ತಾ ಇದ್ರು. ಅಸಹ್ಯವಾಗಿ ಅಂದ್ರೆ ಇವ್ಳು ಸರಿನೇ ಇಲ್ಲ, ಕ್ಯಾರೆಕ್ಟರೇ ಇಲ್ಲ ಹೆಣ್ಮಗ್ಳಿಗೆ ಅಂತ. ಒಂದು ಲಿಪ್ಸ್ಟಿಕ್ ಅನ್ನ ನಮ್ಮಲ್ಲಿ ತರಬೇಕಾದ್ರೆ ನಮ್ಗೆ ಎಷ್ಟೋ ಹಳ್ಳಿ ಆ ಬ್ರ್ಯಾಂಡ್ ಅನ್ನ ತರಬೇಕಾದ್ರೆ ಒದ್ದಾಡ್ಬಿಟ್ರಂತೆ. ಇವಾಗ್ಲೂ ಹಳ್ಳಿ ಕಡೆ ಯಾರು ಒಂಚೂರು ಲಿಪ್ಸ್ಟಿಕ್ ಹಾಕೊಂಡು ಹೋದ್ರೆ ಅವ್ರು ಸರಿ ಇಲ್ಲ ಬಣ್ಣ ಹಚ್ಕೊಂಡಿದ್ದಾರೆ, ಯೂಸಿಂಗ್ ಸಮ್ ವರ್ಡ್ಸ್ ಅದು ಕೇಳಕ್ಕಾಗಲ್ಲ. ಅವಳ ತುಟಿಗೆ ಬಣ್ಣ ಹಚ್ಕೊಳ್ಳೋಳು, ಪ್ರಾಸ್ಟಿಟ್ಯೂಟ್ ಅಂತ ಅನ್ನೋ ವರ್ಡ್ ಕನ್ನಡದಲ್ಲಿ, ಇಂಗ್ಲಿಷ್ ಪ್ರಾಸ್ಟಿಟ್ಯೂಟ್ ಅದು ಯೂಸ್ ಮಾಡ್ತಾರೆ. ಅವಳು ಸ್ವಲ್ಪ ಏನಾದ್ರು ಕಾಣಿಸ್ಕೊಂಡ್ರೆ ನಾನು ಹೇಳೋದು, ಆಂಟಿ ಕಮೆಂಟ್ ಹೊಡಿತಾರೆ, ಅವ್ರು ಸ್ಯಾರಿ ಇಡೋಗ ಅವ್ರದ್ದೇ ಲೈಕ್ ಕಾಣ್ತಾ ಇರುತ್ತೆ ಬಾಡಿ, ಬಟ್ ಒಬ್ರು ಆಂಟಿ ಎಲ್ಲ ಕಡೆ ವೈರಲ್ ಆಗುತ್ತೆ ಇದು. ಬಟ್ ಅವ್ರ ನಾನು ಡ್ರೆಸ್ ಹಾಕಿದ್ದೀನಿ, ಕವರ್ ಅಪ್ ಆಗಿದೆ, ಬಟ್ ನನ್ನ ಬಾಡಿ ಇಸ್ ಲೈಕ್ ಶೇಪ್ ಶೋ ಆಗ್ತಿದೆ. ಬಟ್ ಒಬ್ರು ಆಂಟಿ ಸ್ಯಾರಿ ಹಾಕಿರುವಾಗ ಆಲ್ಮೋಸ್ಟ್ ಎಲ್ಲ ಶೋ ಆಗ್ತಿರುತ್ತೆ. ಸೊ ಈ ವೇರಿಂಗ್ ಪ್ರಾಪರ್ ಅಟೈರ್ ಈಸ್ ಎಸೆನ್ಷಿಯಲ್ ಅನ್ನುವಂಥದ್ದು ಒಪ್ಕೊಳ್ಳೇಬೇಕು ನಾವು ಅಲ್ವಾ?
ಎಲ್ಲಿ ಯಾವ ಯೋಗ್ಯತರನಾದ ಸೂಕ್ತವಾದಂತಹ ಬಟ್ಟೆ ಹಾಕಬೇಕು. ಈಗ ಗೌರ್ಮೆಂಟ್ ರೂಲ್ಸ್ ನೀವು ಕೂಡ ನೋಡಿದಿರಿ ಅಂತ ಹೌದು ಹೇಳ್ತೀನಿ. ಹೌದು ಅಂದ್ರೆ ಗೌರ್ಮೆಂಟ್ ಕಚೇರಿಗಳಿಗೆ ಇನ್ನು ಮುಂದೆ ಈ ಸ್ಲೀವ್ಸ್ ಇಲ್ದಲೇ ಇರುವ ಬಟ್ಟೆ ಹಾಕೊಂಬರಂಗಿಲ್ಲ, ಟೋನ್ಡ್ ಜೀನ್ಸ್, ಹರಿದ ಜೀನ್ಸ್ಗಳು ಅಂತ ಕನ್ನಡದಲ್ಲಿ ಏನಂತ ಇದ್ದಾರೆ ಅದನ್ನ ಹಾಕೊಂಬರಂಗಿಲ್ಲ, ಮೈ ಗಂಟಿರುವಂತಹ ಬಟ್ಟೆಗಳನ್ನು ಹಾಕೊಂಡು ಹೋಗೋಂಗಿಲ್ಲ. ಆ್ಯಂಡ್ ಇದೆಲ್ಲದು ಗಮನದಲ್ಲಿರಲಿ, ಇದನ್ನ ಹೆಣ್ಮಕ್ಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿರೋದಲ್ಲ, ಗಂಡು ಮಕ್ಳಿಗೂ ಇದೆ. ಗಂಡು ಮಕ್ಕಳು ಸೊಂಟದಿಂದ ಕೆಳಗೆ ಬಿದ್ದೋಗ್ತಾ ಇರುವಂತಹ ಪ್ಯಾಂಟ್ಗಳನ್ನ ಹಾಕೊಂಡು ಹೋಗಂಗಿಲ್ಲ. ಹಾಗಾಗಿ ಹೆಣ್ಮಕ್ಳು ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ, ಬಹುಶಃ ಯೋಚನೆ ಮಾಡೋದು ತಪ್ಪಾಗುತ್ತಾ ಅಂತ. ಏನ್ ಸರ್ ಇದರಲ್ಲಿ? ಇದು ಗಂಡು ಮಕ್ಳಿಗೂ ಅನ್ವಯ ಆಗುತ್ತೆ, ಹೆಣ್ಣು ಮಕ್ಳಿಗೂ ಅನ್ವಯ ಆಗುತ್ತೆ. ಅಂದ್ರೆ ಗಂಡು ಮತ್ತೆ ಹೆಣ್ಣು ಸಮಾನತೆಯಾದ ಡ್ರೆಸ್ ಕೋಡನ್ನು ಅವರು ಮಾಡಿರೋದ್ರಿಂದ ಏನಂದ್ರೆ ಇಂಥದ್ದೇ ಡ್ರೆಸ್ ಕೋಡನ್ನು ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯವನ್ನ, ಪ್ರತಿಯೊಬ್ಬ ನಾಗರಿಕನ ಮಹಿಳೆ ಮತ್ತು ಪುರುಷನ ಸ್ವಾತಂತ್ರ್ಯವನ್ನ ಅವರು ಕಿತ್ಕೊಳ್ತಾ ಇದ್ದಾರೆ ಅಂತ ಒಂದು ಕಡೆ ಅನಿಸಿದ್ರೆ, ಆದರೆ ಈಗ ಕೆಲವೊಂದು ಸರ್ಕಾರಿ ಕಚೇರಿಗಳಿಗೆ ಡ್ರೆಸ್ ಕೋಡನ್ನು ಮಾಡಿದ್ದಾರೆ, ಅದಂಥ ಕಡೆ ಪರವಾಗಿಲ್ಲ. ಮಾಡದೇ ಇರೋ ಕಡೆ ಅವರು ಯಥಾಸ್ಥಿತಿ ಡ್ರೆಸ್ಗಳನ್ನು ಹಾಕೊಂಡು ಬರೋದಕ್ಕೆ ಅದನ್ನ ಸ್ವತಂತ್ರ ಅವ್ರಿಗೆ ಬಿಡಬೇಕು. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವಾಗ ಎಕ್ಸಾಂಪಲ್ ಆ ಥರ ಡ್ರೆಸ್ ಕೋಡ್ ಆಗಿದೆ. ಆ್ಯಕ್ಚುಲಿ ಏನು ಗೌರ್ಮೆಂಟ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ತುಂಬ ಜನ ಗ್ರಾಹಕರು ದಿನ ಬಂದು ವಿಸಿಟ್ ಮಾಡಿ ಹೋಗ್ತಾ ಇರ್ತಾರೆ. ಅವ್ರ ಮೈಂಡ್ಸೆಟ್ ಹೇಗಿರೋ ಅಂತ ಅರ್ಥ ಆಗಲ್ಲ. ಸೊ ಅದು ಆ್ಯಕ್ಚುಲಿ ಒಂದ್ಸ ನಿಜ ಅಂತ ಅನ್ಸುತ್ತೆ, ಅದು ಯಾರೇ ಆಗಲಿ. ಯಾಕಂದ್ರೆ ಎಲ್ಲ ವರ್ಗ ಎಲ್ಲ ಥರದವ್ರು ಬಂದು ಹೋಗ್ತಾ ಇರ್ತಾರೆ. ಸೊ ಅದು ಮಾಡೋದು ಒಂದು ಕಡೆ ಕರೆಕ್ಟೇ. ಬಟ್ ಎಲ್ಲ ವರ್ಗದವ್ರಿಗೆ ನಮ್ದಲ್ಲಂತೂ ಆಗೋದಿಲ್ಲ, ಬಿಕಾಸ್ ಇಂಡಸ್ಟ್ರಿ. ಬಟ್ ಇನ್ನೊಂದೇನಂತಂದ್ರೆ ಅದು ಒಬ್ಬೊಬ್ರು ಬಾಡಿ ಶೈಲಿ ಒಂದೊಂದು ಥರ ಅಲ್ವಾ. ಸೊ ಅದು ಎಲ್ಲರಿಗೂ ಅಪ್ಲೈ ಆದರೆ ಸೂಟ್ ಆಗುತ್ತಾ ಆಗಲ್ವಲ್ಲ, ಅಂದ್ರೆ 50-50 ಇದೆ. ನಾವು ಈ ಥರನೂ ಮಾತಾಡ್ಬೋದು, ಈ ಥರನೂ ಮಾತಾಡ್ಬೋದು. ಬಟ್ ಗೌರ್ಮೆಂಟ್ ಕಚೇರಿ ವರ್ಕ್ ಮಾಡೋರು ಆಲ್ಮೋಸ್ಟ್ ಅವ್ರು ದಿನ 100 ಜನ ಕಸ್ಟಮರ್ಸ್ ಬರ್ತಿರ್ತಾರೆ. ಸೊ ಅವ್ರ ದೃಷ್ಟಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಅವ್ರಿಗೂ ಮುಜುಗರ ಆಗ್ಬಾರ್ದು. ಏನ್ ಕೆಲ್ಸ ಬಂದಿರ್ತಾರೋ ಆಫೀಸಲ್ಲಿ ಫೈಲ್ ಮೂವ್ ಮಾಡಿಸ್ಕೊಳ್ಬೇಕು, ಹೋಗೋಂಗಿರ್ಬೇಕು, ಎಲ್ಲೂ ಕೂಡ ಮುಜುಗರ ಆಗ್ಬಾರ್ದು ಅಂತ.